ಅಂಧ ಮುಖ್ಯಮಂತ್ರಿ, ಅಂಧ ದರ್ಬಾರ್, ಅಂಧ ರಾಜ್ಯವನ್ನ ಮಾಡಿದಂತ, ರಾಜ್ಯದ ಕಾನೂನನ್ನ ಕತ್ತಲೆಯ ಕೈಗಳಿಗೆ ಕೊಟ್ಟಂತ ರಾಜ್ಯ ಸರ್ಕಾರ, ದ ಗ್ರೇಟ್ ಸಮಾಜವಾದಿ ಮಜಾವಾದಿ ಸಿದ್ದರಾಮಯ್ಯ IPL ಗೆದ್ದಿದ್ದು RCB ತಂಡ. ಆದರೆ ಫೋಟೋ ತೆಗೆಸ್ಕೊಂಡು ಫೋಸ್ ಕೊಟ್ಟಿದ್ದು KPSC ತಂಡ. IPL ಗೆದ್ದಿದ್ದು RCB ತಂಡ, ಫೋಟೋ ತೆಗೆಸ್ಕೊಂಡು ಫೋಸ್ ಕೊಟ್ಟಿದ್ದು KPCC ತಂಡ. ಮುಖ್ಯಮಂತ್ರಿಗಳು ಬ್ಯಾಟ್ಸ್ಮನ್, DK ಶಿವಕುಮಾರ್ ಬೌಲರ್. ಮುಖ್ಯಮಂತ್ರಿಗೆ ಏನಾದರೂ ಮಾಡಿ ಸೆಂಚುರಿ ಹೊಡೆದ್ಬಿಡ್ಬೇಕು ಅಂತ ಅವರು 5 ವರ್ಷ. DK ಶಿವಕುಮಾರ್ಗೆ ಏನಾದರೂ ಮಾಡಿ ಮುಖ್ಯಮಂತ್ರಿನ ಬೋಲ್ಡ್ ಮಾಡಬೇಕು ಅಂತ ಅವರು. ಈ ಬೋಲ್ಡ್ ಸೆಂಚುರಿ ಮತ್ತೆ ರನ್ಔಟ್ ಮಾಡಿಸ್ಬೇಕು ಅಂತ. ರನ್ಔಟ್ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ. 8 ವಿಕೆಟ್ ಇವೆರಡರ ಮಧ್ಯೆ ಹೋಯ್ತಪ್ಪ. ಇವೆರಡರ ಮಧ್ಯೆ ರಾಜ್ಯದ ವಿದ್ಯಾರ್ಥಿಗಳು ಇಂಜಿನಿಯರಿಂಗು, ಡಾಕ್ಟ್ರು 11 ಜನರ ಬಲಿಯಾಗಿದೆ. 8 ವಿಕೆಟ್ ಆಗಿದ್ದು ರಾಜ್ಯದ ಜನ ನಾವು. ಇವರಿಗೆ ಕ್ರಿಕೆಟ್ ಬಗ್ಗೆ ACBನೂ ಗೊತ್ತಿದ್ದಂಗಿಲ್ಲ ಇವರಿಗೆ. ನನಗೆ ACB ರಚನೆ ಮಾಡಿದ್ ಗೊತ್ತು ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ. ಲೋಕಾಯುಕ್ತ ತೆಗೆದಾಕಿ ACBನ ರಚನೆ ಮಾಡಿದ್ದು ಗೊತ್ತು. ABCDನೂ ಗೊತ್ತಿಲ್ಲ ಇವರಿಗೆ ಕ್ರಿಕೆಟ್ ಬಗ್ಗೆ. ಏನು ಇಡೀ KPCC ತಂಡ ಮೈದಾನಕ್ಕೆ ಇಳಿದು ಬ್ಯಾಟಿಂಗು ಫೀಲ್ಡಿಂಗ್ ಮಾಡಿದ ರೀತಿ ನಾನು ನೋಡ್ತಾ ಇದ್ದೆ. ಅವ್ರು ಯಾರೋ ಕ್ಯಾಪ್ಟನ್ಗೆ ಕೈ ಕೊಟ್ಟು ಆ ಟ್ರೋಫಿನ ಎತ್ಕೊಂಡು ಹೋಗ್ತಾರೆ ಅಂತ. ಆ ಟ್ರೋಫಿ ಅವ್ರ ಕೈಗೆ ಸಿಗ್ಲೇ ಇಲ್ಲಣ್ಣ, ಬಿರಿ ಇವ್ರ ಕೈಲೇ ಓಡಾಡ್ತಾ ಇತ್ತು. ಆ ಕೂಲಿಂಗ್ ಗ್ಲಾಸು ಅವ್ರ ಕುಟುಂಬದವರೆಲ್ಲ ಕೂಲಿಂಗ್ ಗ್ಲಾಸ್ಗಳು ಹಾಕೊಂಡು ಫೋಟೋಗಳು ತಗೊಂಡು ಆ ಕಪ್ಪುಗಳಿಗೆ ಇಟ್ಟಿದ್ದೆ. ಪಾಪ ಆಡ್ದವರು ಕಷ್ಟ ಬಿದ್ದು ಬೆವರು ಸುರಿಸಿ ವರ್ಷಾನ್ಗಟ್ಲೆ ಟ್ರೈನಿಂಗ್ ತಗೊಂಡು ಕಾಲು ಮುರ್ಕೊಂಡು ಕೈ ಮುರ್ಕೊಂಡು ಆಟ ಆಡ್ದವರು ಕಾಣೆ ಆಗೋಗ್ಬಿಟ್ರು. ಹಿಂದೆ ತಳ್ಳಿಬಿಟ್ರು ಅವ್ರನ್ನ, ಹೊರಟೋಗ್ಬಿಟ್ರು ಅವರೆಲ್ಲ ಹಿಂದೆ. ಈ ಸಂಭ್ರಮಾಚರಣೆ ಆತುರದ ಕ್ರಮ ಅಂತ ಹೇಳಿ ಈಗ ಒಬ್ಬೊಬ್ಬರೇ ಕಾಂಗ್ರೆಸ್ ಅವರು ಹೇಳ್ತಾ ಇದ್ದಾರೆ. ನಾನು ಈ ಕಾಂಗ್ರೆಸ್ಗೆ ಒಂದು ಮಾತನ್ನ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಈ ಸಮಾರಂಭದ ಬಗ್ಗೆ ನೀವು ತಪ್ಪು ಒಪ್ಕೊಂಡಿಲ್ಲ ಅಂತ ಹೇಳಿದ್ರೆ, ಒಪ್ಕೊಂಡಿಲ್ಲ ಅಂದ್ರೆ ನೀವು ಈ ಸಮಾರಂಭವನ್ನ ಆತುರವಾಗಿ ಯಾಕೆ ಮಾಡಿದ್ರಿ? ಇದು ಎಸ್ಪೆಷಲಿ ಯುವಕರಿಗೆ ಸಂಬಂಧಪಟ್ಟಂತ ಕಾರ್ಯಕ್ರಮ, ಪ್ರಶ್ನೆ ಇಲ್ಲ. ಸ್ವಾಮಿ, ನಿಮ್ ಸಮರ್ಪಣಾ ಸಮಾವೇಶ ಮಾಡಿದ್ರಲ್ಲ ಬಳ್ಳಾರಿಯಲ್ಲಿ, 3 ದಿನ ಮುಖ್ಯಮಂತ್ರಿ ಪಂಚೆ ಹಾಕೊಂಡು ಹೋಗಿದ್ದು, ಇವರು ಶಾಲು ಹಾಕೊಂಡು ಹೋಗಿದ್ದು, ಬೆಂಗಳೂರು ಮಳೆ ಬಂದು ಮುಳುಗುತ್ತಿರುವ ಬೆಂಗಳೂರು, ಕಾಣೆಯಾದ ಬೆಂಗಳೂರಿನ ರಸ್ತೆಗಳು, ಸಾವಿನ ಅಂಚಿನಲ್ಲಿರ್ತಕ್ಕಂಥ ಬೆಂಗಳೂರಿನ ಜನ, ಇದನ್ನು ಬಿಟ್ಟು ಓಡೋಗಿದ್ದೆ ಸಮಾವೇಶ ರೆಡಿ ಮಾಡಕ್ಕೆ, ಕಾಂಗ್ರೆಸ್ ಸಮಾವೇಶಕ್ಕೆ, ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶಕ್ಕೆ ಹೋಗಕ್ಕೆ ಓಡಿದ್ದೆ. ಇದು ವಿದ್ಯಾರ್ಥಿಗಳ ಸಮಾವೇಶ, ದೇಶದ ಭವಿಷ್ಯ, ರಾಜ್ಯದ ಭವಿಷ್ಯನ ಕೊಡೋ ವಿದ್ಯಾರ್ಥಿಗಳ ಸಮಾವೇಶಕ್ಕೆ 1 ಗಂಟೆನೂ ಸಮಯ ಕೊಡ್ಲಿಲ್ಲಲ್ಲ. ನಾಚಿಕೆ ಆಗಲ್ವಾ ನಿಮಗೆ? ಮಾನ ಮರ್ಯಾದೆ ಇದೆಯಾ? ಅದಕ್ಕೆ ತಯಾರಿ ಮಾಡಕ್ಕೆ ಎಷ್ಟು ಹಣ ಖರ್ಚು ಮಾಡಿದ್ರಿ, ಎಷ್ಟು ಸಮಯ ಕೊಟ್ರಿ? ಅದರಲ್ಲಿ 1% ಸಮಯವನ್ನ ಇಲ್ಲಿ ಕೊಟ್ಟಿದ್ರೆ ನೀವು ಈ 11 ಜನರ ವಿದ್ಯಾರ್ಥಿಗಳ ಜೀವನವನ್ನ ನೀವು ಉಳಿಸ್ಬೋದಾಯ್ತು. ಇದರಲ್ಲಿ ನಾನು ಕ್ರಿಕೆಟ್ ಪ್ಲೇಯರ್ಗಳ ಭಾಗಿ ಮಾಡಲ್ಲ. ವಿರಾಟ್ ಕೊಹ್ಲಿದು ತಪ್ಪಿಲ್ಲ, ಅವ್ರ ತಂಡದವ್ರದ್ದು ತಪ್ಪಿಲ್ಲ ನನ್ನ ಪ್ರಕಾರ. ಪೊಲೀಸರ ಮೇಲೆ ಹೈಕೋರ್ಟ್ ಅಲ್ಲಿ
ನಮ್ಮ ಅಧ್ಯಕ್ಷರು ಹೇಳಿದ ರೀತಿ ಹೈಕೋರ್ಟ್ ಅಲ್ಲಿ ಫೈಲ್ ಆದ ತಕ್ಷಣ ಬೇರೆ ಬೇರೆ ಘಟನೆ ನಡೆದಿದೆ, ಚಿಮಾರಿ ಹಾಕಿದ್ದಾರೆ. ಪೊಲೀಸ್ ಕಮಿಷನರ್ ಕರ್ನಾಟಕದ ಇತಿಹಾಸದಲ್ಲೇ ಫಸ್ಟ್ ಟೈಮ್ ಪೊಲೀಸ್ ಕಮಿಷನರ್ ಒಬ್ಬ ಸಸ್ಪೆಂಡ್ ಮಾಡಿದ್ದೀರಾ. 5 ಜನ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದೀರಾ. ರಾಜ್ಯದ ಜನರ ಹೇಳ್ತಾ ಇದ್ದಾರೆ, ಸೋಷಿಯಲ್ ಮೀಡಿಯಾ ಹೇಳ್ತಾ ಇದ್ದಾರೆ, ವಿ ಆರ್ ವಿತ್ ಪೊಲೀಸ್ ಅಂತ ಜನ ಹೇಳ್ತಾ ಇದ್ದಾರೆ. ಯಾವಾಗೂ ಪೊಲೀಸರ ವಿರುದ್ಧ ಮಾತಾಡುವಂತ ಜನ ಇವತ್ತು ಫಸ್ಟ್ ಟೈಮ್ ಪೊಲೀಸರ ಪರವಾಗಿ ವಿ ಆರ್ ವಿತ್ ಪೊಲೀಸ್ ಅಂತ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ನಾವು ಕಣ್ಣಲ್ಲಿ ನೋಡಿದಿರಿ, ನಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾದವರು ಆ ವಿಜುವಲ್ಸ್ ತೋರಿಸ್ತಾ ಇದ್ರು. ನಾನು ನೋಡ್ತಾ ಇದ್ದೆ ಮನೇಲಿ ಕೂತ್ಕೊಂಡು. ಒಬ್ಬ ಹೆಣ್ಣುಮಗಳನ್ನ ಎತ್ಕೊಂಡು ಹೋಗ್ತಾ ಇದ್ದಾನೆ ಪೊಲೀಸು. ಆ ತಲೆ ಕೂದಲು ನೆಲಕ್ಕೆ ತಾಕೊಂಡು ಹೋಗ್ತಾ ಇದ್ದೆ. ಎತ್ಕೊಂಡು ಹೋಗ್ತಾ ಇದ್ದರು ಕಾಂಗ್ರೆಸ್ ಪಾರ್ಟಿಯ ಕಾರ್ಯಕರ್ತರಲ್ಲ, ಡಿ ಕೆ ಶಿವಕುಮಾರ್ ಅಲ್ಲ, ಸಿದ್ದರಾಮಯ್ಯನವರಲ್ಲ, ಎತ್ಕೊಂಡು ಹೋಗ್ತಾ ಇದ್ದಿದ್ದು ಪೊಲೀಸ್. ಆಕ್ಸಿಜನ್ ಸಿಗದೆ ಕಂಜೆಷನ್ ಆಗಿ ಸಾಯ್ತಾ ಇದ್ದವರಿಗೆ ಫಸ್ಟ್ ಏಡ್ ಮಾಡ್ತಾ ಇದ್ದವರು ಪೊಲೀಸರು. ಅವ್ರನ್ನೆಲ್ಲ ಎತ್ಕೊಂಡು ಹಾಸ್ಪಿಟಲ್ಗೆ ಹೋಗಿ ತಗೊಂಡೋಗಿ ಅವರಿಗೆ ಟ್ರೀಟ್ಮೆಂಟ್ ಕೊಡಕ್ಕೆ ಅವಕಾಶ ಮಾಡಿದ್ದು ಪೊಲೀಸರು. ಗಾಯಾಳುಗೆ ಚಿಕಿತ್ಸೆ ಕೊಡಿಸ್ತಾ ಇರೋರು ಪೊಲೀಸರು. ನೀವು ಕಾಂಗ್ರೆಸ್ ಅವರು ಏನ್ ಮಾಡಿದ್ರಿ? ಫೋಟೋ ಕ್ಲಿಕ್, ಕನ್ನಡಕ ಹಾಕೊಂಡು ಏನ್ ತರಾವರಿ ಫೋಟೋ ಕ್ಲಿಕ್ ಮಾಡ್ಕೊಂಡ್ರಿ. ಅದೇನು ಹೇಳ್ತಾರಲ್ಲ, ಕೈ ಕೆಸರಾದರೆ ಬಾಯಿ ಮೊಸರು ಅಂತ. ಮೊಸರು ತಿಂದವರು ನೀವು, ಪಾಪ ಕೈ ಕೆಸರು ಮಾಡ್ಕೊಂಡವರು ಪೊಲೀಸರು. ಕೊನೆಯಲ್ಲಿ ಅಲ್ಟಿಮೇಟ್ ಆಗಿ ಲಾಸ್ಟ್ ಅಲ್ಲಿ ಸಿನಿಮಾದಲ್ಲಿ ಬರೋ ರೀತಿ ನೀವು ಅವ್ರ ಕೈ ಕೆಸರು ಮಾಡಿದ ಮೊಸರು ತಗೊಂಡೋಗ ಅವ್ರ ಮೂತಿಗೆ ಹೋಸ್ಬಿಟ್ಟು ಸಸ್ಪೆಂಡ್ ಮಾಡಾಕ್ಬಿಟ್ರಿ ಅವ್ರನ್ನೆಲ್ಲ. ಯಾವ ನ್ಯಾಯ ಇದು? ನೀವು ಸರ್ಕಾರ ಹೇಳ್ತೀರಾ ಏನು ರಾಜಕಾರಣ ಮಾಡ್ತೀರಾ ಅಂತ. ಹೌದ್ರಿ, ನಾವು ರಾಜಕಾರಣ ಮಾಡ್ತೀರಿ. ಇದು ಮೈತ್ರಿ ನಾಯಕರುಗಳು ಸರ್ಕಾರದ ವಿರುದ್ಧ ಮುಗಿಬೀಳ್ತಾ ಇರುವಂತಹ ರೀತಿ.